ರೈತರಿಗೆ ರಸಗೊಬ್ಬರ ಮಾರಾಟ ಮಾಡುವ ವೇಳೆ ಅನಗತ್ಯವಾಗಿ ಲಿಂಕ್ ಉತ್ಪನ್ನಗಳನ್ನು ಖರೀದಿಸಲು ಒತ್ತಾಯಿಸುವ ರಸಗೊಬ್ಬರ ವ್ಯಾಪಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ವಿ ವೀರೇಶ್ ಒತ್ತಾಯಿಸಿದರು. ಕಂಪ್ಲಿ ತಾಲೂಕಿನ ಎಮ್ಮಿಗನೂರಿನಲ್ಲಿ ರಸಗೊಬ್ಬರ ಖರೀದಿಸಲು ಬಂದ ರೈತರಿಗೆ ಲಿಂಕ್ ಉತ್ಪನ್ನಗಳನ್ನು ಕಡ್ಡಾಯವಾಗಿ ಕೊಳ್ಳುವಂತೆ ಒತ್ತಾಯಿಸಲಾಗಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಬುಧವಾರ ರೈತರು ಹಾಗೂ ರಸಗೊಬ್ಬರ ವ್ಯಾಪಾರಿಯ ನಡುವೆ ವಾಗ್ವಾದ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವೀರೇಶ್, ರೈತ ವೀರಾರೆಡ್ಡಿ ಅವರಿಗೆ ರಸಗೊಬ್ಬರದ ಜೊತೆಗೆ ಲಿಂಕ್ ಉತ್ಪನ್ನ ಖರೀದಿಸಲು ವ್ಯಾಪಾರಿ ಒತ್ತಾಯಿಸಿದ್ದಾನೆ ಎಂದು ಆರೋಪಿಸಿದರು. ಅಲ್ಲದೆ ಕೃಷಿ ಅಧಿಕಾರಿಗಳ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಬಳಸಿರುವುದಾಗಿ ಹಾಗೂ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಯೂರಿಯಾ ಸಂಗ್ರಹಿಸುತ್ತಿದ್ದಾರೆ ಎಂದು ಆರೋಪಿಸಿರುವ ವ್ಯಾಪಾರಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ವ್ಯಾಪಾರಿಗಳ ಉಪಟಳದಿಂದ ರೈತರು ಬೇಸತ್ತಿದ್ದಾರೆ. ರೈತರು ಅಗತ್ಯಕ್ಕಿಂತ ಹೆಚ್ಚು ರಸಗೊಬ್ಬರ ಖರೀದಿಸುವುದಿಲ್ಲ. ಜಿಲ್ಲೆಯಲ್ಲಿ ನಡೆಯುತ್ತಿರುವ ಹೆಚ್ಚಿನ ಪ್ರಮಾಣದ ರಸಗೊಬ್ಬರ ಮಾರಾಟದ ಬಗ್ಗೆ ಅಧಿಕಾರಿಗಳು ತನಿಖೆ ನಡೆಸಬೇಕು. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಬಿವಿ ಗೌಡ ಮಾತನಾಡಿ, ರೈತರು ಸಂಘಟಿತರಾಗಿ ಲಿಂಕ್ ಪದ್ಧತಿಯನ್ನ ವಿರೋಧಿಸಬೇಕು ಎಂದು ಕರೆ ನೀಡಿದರು. ರಸಗೊಬ್ಬರವನ್ನು ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವವರ ವಿರುದ್ಧ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳಬೇಕು. ರೈತರು ಕೃಷಿ ಅಧಿಕಾರಿಗಳ ಶಿಫಾರಸಿನಂತೆ ಮಾತ್ರ ರಸಗೊಬ್ಬರ ಖರೀದಿಸಬೇಕು. ಅಂಗಡಿಯವರ ಒತ್ತಾಯಕ್ಕೆ ಮಣಿದು ಲಿಂಕ್ ಖರೀದಿಗೆ ಒಪ್ಪಬಾರದು ಎಂದು ಸಲಹೆ ನೀಡಿದರು. ಇದೇ ವೇಳೆ ಕಳಪೆ ರಸಗೊಬ್ಬರಗಳ ಬಗ್ಗೆ ರೈತರು ಜಾಗೃತರಾಗಿರಬೇಕು ಹಾಗೂ ಕೃಷಿ ಅಧಿಕಾರಿಗಳು ಕೃಷಿ ಪರಿಕರಗಳ ಅಂಗಡಿಗಳ ಮೇಲೆ ನಿರಂತರ ತಪಾಸಣೆ ನಡೆಸಬೇಕು ಎಂದು ಅವರು ಒತ್ತಾಯಿಸಿದರು. ಆರೋಪಗಳಿಗೆ ಪ್ರತಿಕ್ರಿಯಿಸಿದ ರಸಗೊಬ್ಬರ ವ್ಯಾಪಾರಿ ರಾಮಕೃಷ್ಣ ರಾಜು, ಯೂರಿಯಾ ವಿತರಿಸುವಾಗ ನಮಗೂ ನಾನ್ ಯೂರಿಯಾ ಉತ್ಪನ್ನಗಳನ್ನು ಲಿಂಕ್ ಮಾಡಿ ನೀಡಲಾಗುತ್ತಿದೆ. ರೈತರ ಮನವೊಲಿಸಿ ಈ ಉತ್ಪನ್ನಗಳೊಂದಿಗೆ ರಸಗೊಬ್ಬರ ಮಾರಾಟ ಮಾಡುತ್ತೇವೆ. ಯಾವುದೇ ಕಾರಣಕ್ಕೂ ರೈತರನ್ನ ಲಿಂಕ್ ಖರೀದಿಗೆ ಒತ್ತಾಯಿಸಿಲ್ಲ ಎಂದು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ನಗರ ಅಧ್ಯಕ್ಷ ಕೊಟ್ಟೂರು ರಮೇಶ್ ಸೇರಿದಂತೆ ರೈತರಾದ ಗುರು, ಕಾಗೆ ಈರಣ್ಣ, ಕೃಷ್ಣಸ್ವಾಮಿ, ಶರಣಬಸಪ್ಪ, ಸಣ್ಣ ಜಡೆಪ್ಪ, ಮಂಜುನಾಥ, ತಿಪ್ಪಣ್ಣ, ಏಳುಬೆಂಚಿ, ಶರಣಬಸವರಾಜ ಹಾಗೂ ಇತರರು ಉಪಸ್ಥಿತರಿದ್ದರು. ಇವ್ಯಾವು ಇಲ್ಲ ಪ್ರಾವಿಷನಲ್. ನಾನು ಜೆಡಿ ಕೂಡ ಬಳಿ ಮಧ್ಯಾಹ್ನ ಮಾತಾಡಿದೆ. ಹಂಗೆಲ್ಲ ಕೊಡಕ್ ಬರೋದಿಲ್ರಿ, ಇಲ್ಲ ರೀ. ಫಸ್ಟ್ ಆಫ್ ಆಲ್ ಸರ್ಕಾರ ಆದೇಶ ಮಾಡಿಬಿಡುತ್ತೆ. ಈಗ ಒಂದು 3ನೇ ತಾರೀಕು ಒಂದು ಆದೇಶ ಮಾಡೈತೆ. ನೋಡಿದ್ರೆ ನಿಮ್ಮ ಆದೇಶ ಬಂದಿದೆ ನಿಮಗೆ? 3ನೇ ತಾರೀಕು ಆದೇಶ ಕಾಪಿ ತೋರಿಸಿಲ್ಲ ನಿಮಗೆ. 3ನೇ ತಾರೀಕು ಸರ್ಕಾರ ಆದೇಶ ಮಾಡೈತೆ, ಯಾವುದು ಹೆಚ್ಚಿನ ದರಕ್ಕೆ ಮಾರಬಾರ್ದು, ಮತ್ತೆ ಬೇರೆ ಪರಿಕರನ ಲಿಂಕ್ ಮಾಡಬಾರ್ದು ಅಂತ ಸರ್ಕಾರ. ಸರ್ಕಾರಿಗಿನ ದೊಡ್ಡರ ಗೊಬ್ಬರದ ಅಂಗಡಿಯಾರ ಆದ್ರಂಗದೆ ಇವತ್ತು. ಸರ್ಕಾರ ಮಾತಿಗೆ ಕಿಮ್ಮತ್ತಿಲ್ಲ. ಆಮೇಲೆ ಇವತ್ತು ರೈತರು ಇಲ್ಲಿ ಬಂದು ಕೇಳಿದಾಗ ಯಾವಾಗ ರೈತರು ವಿಡಿಯೋ ಮಾಡಕತ್ತಾರ ಅವಾಗೆ ಬೇರೆ ರೀತಿ ಸ್ಟೈಲೇ ಚೇಂಜ್ ಆಗಿ ಮಾತಾಡೋದು. ಆಮೇಲೆ ಆ ಸುಳ ಮಕ್ಕಳು ಅಲ್ಲಿ ಕುಂದಿರ್ತಾರ, ಮಾತಾಡ್ತಾರ ಅಂತ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ. ಅಂದ್ರೆ ಅಧಿಕಾರಿಗಳ ಬಗ್ಗೆ ಏನದು ಗಮನ? ನೀವಿದ್ರ ಅವಾಗ ಬಂದಾಗ ಇಲ್ಲಿ ಯಾರ ಇವು ಓನರ್ ಇದ್ದಂಗ ಯಾರಂದಾರೋ ಆ ವಿಡಿಯೋದ ಕ್ಲಿಯರ್ ಆಗಿ ಕೇಳಿಸುತ್ತೆ. ಆಮೇಲೆ ಎರಡನೇದು ಮುಖಂಡರುಗಳು ಗೊಬ್ಬರ ಎಲ್ಲ ಸ್ಟಾಕ್ ಮಾಡ್ಕೊಂಡ್ರ ಪುಕ್ಷೇಟೆ ಕೊಟ್ಟಾರೆ. ನಾನು ಗೊಬ್ಬರ ಸ್ಟಾಕ್ ಮಾಡ್ಕೊಂತ ಯಾರಿಗೇನ ಅಲ್ರಿ 100 ಎಕರೆ 50 ಎಕರೆ ಇರ್ತಕ್ಕಂಥ ರೈತರು ಗದ್ದಿಗೆ ಹಾಕ್ತಾರಂತ ಬೇರೆ ಎಲ್ಲ ಹಾಕ್ತಾರಪ್ಪ. ಯಾರಿಗಿನ ಫ್ರೀ ಕೊಟ್ಟಾರೈತಾ? ಯಾರಿಗೆ ಕೊಟ್ಟನಪ್ಪ ಫ್ರೀ? ಸಾಲ ಕೊಟ್ಟರು ಅದನ್ನ ಜವಾಬ್ದಾರಿತ್ವವಾಗಿ ಮತ್ತೆ ತಗೊಂತಾರೆ. ಆದ್ರೆ ಮುಖಂಡರು ಸ್ಟಾಕ್ ಮಾಡಿದ್ರೆ ಯಾವ ಮುಖಂಡರು ಸ್ಟಾಕ್ ಮಾಡ್ಯಾರ ಬಂದು ತೋರಿಸ್ಲಿ. ಆಮೇಲೆ ಆ 16 ಮಕ್ಕಳು ಹೆಣ್ಮಕ್ಳು ಅಂತ ಮಾತಾಡ ಆಫೀಸರಿಗೆ ವಿಡಿಯೋದಾಗಿದೆ. ಯಾವ ಆಫೀಸರಿಗೆ ಮಾತಾಡ್ಯಾರ ಅಂದ್ರೆ ಅಧಿಕಾರಿಗಳು ಅಷ್ಟು ಬೆಳೆ ಇಲ್ಲ, ಯಾರಿಗೆ ಅಂತ ಗೊತ್ತಾಗ್ಬೇಕು. ಆಮೇಲೆ ಲಿಂಕ್ ಸರ್ಕಾರನ ಆದೇಶ ಮಾಡಿದ್ವಿ, ಇದು ಹೆಂಗ್ ಲಿಂಕ್ ಕೊಡಾಕತ್ತ ಇದಕ್ಕೆ ಬರ್ಬೇಕು, ಉತ್ತರ ಕೊಡ್ಬೇಕು ಫಸ್ಟ್. ಆಮೇಲೆ ಇದನ್ನು ನೋಡಿಕೊಂಡು ಸರ್ಕಾರ ಮತ್ತೆ ಅಧಿಕಾರಿಗಳು ಕೂಡಲೇ ಕ್ರಮ ತಗೊಂಡಿದ್ರೆ ಇಡೀ ರಾಜ್ಯದಲ್ಲೇ ಇದು ಚಿತ್ರನೇ ಬೇರೆ ಆಗ್ತದೆ. ನಾವು ಕಾಯ್ತಾ ಇದ್ವಿ ಇಲ್ಲಿವರೆಗೂ. ಯಾವ ರೈತ ಕೂಡ ನನಗೆ ಲಿಂಕ್ ಕೊಡ್ರಿ ಅಂತ ಬಾಯಿಂದ ಹೇಳ್ತಿದ್ರು, ಎದುರಿಗೆ ಬಂದು ತೋರ್ಸಪ್ಪ, ಕಂಪ್ಲೇಂಟ್ ಕೊಡ ಅಂತ ಹೇಳಿದ್ವಿ. ಇವತ್ತು ಹಿರಿಯರು 15 ದಿನದಿಂದ ಹೆಸರು ಮಾಡಿ ವೀರಾರೆಡ್ಡಿ ಯಜಮಾನರು ಇವತ್ತು ಬಹಳ ಮನನೊಂದು ನಮ್ಮ ತಾಲೂಕು ಅಧ್ಯಕ್ಷ ವೀರೇಶ್ ಫೋನ್ ಮಾಡ್ಯಾರ. ಏನಪ್ಪ ಇಷ್ಟೆಲ್ಲ ಮಾಡ್ತಿದ್ರು, ನೀವು ಸುಮ್ಮನೆ ಅದ್ರಲ್ಲ ಪ್ರಶ್ನೆ ಮಾಡಿರಲ್ಲ. ಯಜಮಾನಿಗೆ ವಯಸ್ಸಿನ ಬೆಲೆ ಕೊಡ್ಬೇಕಾಗಿತ್ತು. ಆ ಶ್ರಮಗಳ ಕುಂದ ಹೇಳ್ತಾರೆ, ಇಲ್ಲಿ ಕೊಡಕ್ಕೆ ಎಲ್ಲಿತ್ತು. ಆಮೇಲೆ ಅವ್ರ ಮಗ ಏನು ಕೆಲಸ ಮಾಡ್ತಾರೆ, ರೈತ ಸಂಪರ್ಕ ಕೆಲಸ ಮಾಡ್ತಾರ ಅಂತ ಅದು ಕೂಡ ಹೇಳಿದ್ರೆ ಅಷ್ಟೆಲ್ಲ ಗೊತ್ತಿದ್ದು ಆತ ಮಾತಾಡಿದ್ರೆ ಬಹಳ ನೋವಾಯ್ತು. ಆಮೇಲೆ ಒಬ್ಬ ಅಧಿಕಾರಿ ಇವತ್ತು ನನಗೆ ಯೂರಿಯಾ ಜಾಸ್ತಿ ಆಗ್ತದೆ, ಬೆಳಿಗ್ಗೆ ಕಾನ್ಫರೆನ್ಸ್ ಆಗಿದ್ದೆ, ಯೂರಿಯಾ ಜಾಸ್ತಿ ಆಗ್ತಾನೆ ನೋಡ್ರಿ, ಯೂರಿಯಾ ಜಾಸ್ತಿ ಆಗ್ತಾನ, ಬೇವಿನ ಬೀಜ ಫ್ರೀ ಸಿಗ್ತಾವ, ಬೇವಿನ ಬೀಜ ಹಂಗಂತ ಓಟ ಗದ್ದಿಗೆ ಹಾಕಕ್ ಆಗ್ತದ? ಒಂದು ಕಾಮನ್ ಸೆನ್ಸ್ ಬೇಕು ಯಾರೇ ಮಾತಾಡ್ಬೇಕಂದ್ರು. ಮೊನ್ನೆ ಅವತ್ತು DC ಅವ್ರ ಮೀಟಿಂಗ್ ತಗೊಂಡಾಗ ಒಬ್ಬ ಗೊಬ್ಬರದ ಅಂಗಡಿ ಆತ, ಐನಾಥ್ ರೆಡ್ಡಿ, ಐನಾಥ್ ರೆಡ್ಡಿ
ಯೂರಿಯಾ ಕಡಿಮೆ ರೇಟ್ ಸಿಗ್ತದ ಅಂತ ಹೇಳಿ ಹಾಕ್ತಾರ ಹತ್ತು ಚೀಲ ಹಾಕ್ತಾರೆ ನಮ್ಮ ರೈತರಂದು ಹೆಂಗ್ ಹಾಕ್ತಾರೆ? ಚೀಲ ಯಾರಿಗೆ ಅವರು ಒಕ್ಕತನ ಮಾಡಿಲ್ಲ ಮೊನ್ನೆ ತಹಸೀಲ್ದಾರ್ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿರೋದಲ್ಲ ಲಿಂಕ್ ಕೊಡಬಾರ್ದು ಅಂತ ಹೇಳಿ ಬಳ್ಳಾರಿ ಬಂದಿದ್ರೆ ನೀವು ಅಲ್ಲಪ್ಪ ಸರಿ ಈತ ಮಾತಾಡೋಣ ಊರ್ ಕೆಡಿಸ್ತಾರಂದನ ಈತ ನಿನ್ ಕಸ್ಟಮರ್ ಅಲ್ಲಲ್ಲ ನಿನ್ ಅಂಗಡಿ ಕುಂದಿಸ್ಕೊಂಡು ನೀನೇನ್ ಮಾತಾಡಿ ಊರ್ ಕೆಡಿಸ್ತಾರ ನೀವು ಊರ್ ಕೆಡಿಸ್ತಾರೆ ನೀವು ಅಂತ ಹೇಳ್ತಾರ ನಾವಿಲ್ಲ ನೀನ್ ಅದ್ಯಾ ಯಾರು ಕೆಡ್ಸಕತ್ತಾರ ನೀವು ಲಾಭ ತಿಂದಿಲ್ಲ ನೀವು ಲಾಭ ತಿಂದಿಲ್ಲ ಅಂತ ಹೇಳಿದೆ ಮತ್ತೆ ಲಾಭ ತಿಂದಿಲ್ಲ ನೀವು ಮತ್ತೆ ಹೆಂಗ್ ಮಾತಾಡ್ತೀನಿ ನೀನು ಊರ್ ಕೆಡಿಸ್ತಾರ ಅಂತ ಹೆಂಗ್ ಅಂತೀರಿ ಅಂತಂದ್ರೆ ರೈತರು ಊರ್ ಕೆಡಿಸ್ತಾರ ಹಂಗಂದ್ರೆ ಮತ್ತೆ ಯಾರು ನೀವು ಅಂದಿರಲ್ಲ ಅಯ್ಯ ನೀನ್ ಊಟ ನಗದಿ ಕೊಡೋದಿಲ್ಲ ತೊಂದ್ರೆ ಏನಿಲ್ಲ ನೀವು ತೊಂದ್ರೆ ಕೊಟ್ರು ಕೂಡ ಅದ್ರ ತಕ್ಕಂಗ್ ಲಾಭ ಇರ್ತತೆ ಲಾಭ ಇಲ್ಲದೆ ಯಾರು ಕೊಡೋದಿಲ್ಲ ಏನಪ್ಪಾ ಲಾಭ ಇಲ್ದಂಗೆ ಯಾರಾದ್ರೂ ಕೊಡ್ತಾರ ಲಾಭ ಇರ್ತತೆ ತಪ್ಪಲ್ಲ ವ್ಯವಹಾರ ಬೇರೆ ನೀವು ಯಾರಿಗೆ ಕೊಡ್ತಾರೆ ಗೌರವ ಕೊಡ್ಬೇಕು ಸರಿಯಪ್ಪ ಲಿಂಕ್ ಕೊಡಬಾರ್ದು ಅಂತಂದ್ಮೇಲೆ ನೀನ್ ಲಿಂಕ್ ಹೆಂಗ್ ಕೊಡ್ತಿ ಹೇಳ್ರಿ ಈಗ ಕಂಪ್ನಿ ಹಾಕ್ಬಿಡ್ತಾರಲ್ಲ ಅವ್ರು ಏನ್ ಸ್ವಲ್ಪ ತಗಂತಾರೋ ಇಲ್ಲ ಇಲ್ಲದಪ್ಪ ನೋಡ್ರಿ ಲಿಂಕ್ ಕೊಡ್ತಂತ ಎಷ್ಟು ಸೋಸಿದ್ರೆ ಹೇಳಿ ಏನಂತ ಹೇಳ್ದ ನಿನಗೆ ಬಡ್ಡೆಗಳಿಗೆ ಲಿಂಕ್ ಕೊಡಂತ ಯಾರು ಹೇಳ್ಯಾರ ನೀವ್ ಯಾವ ಮೊಬೈಲ್ ಹಿಡ್ಕೊಂಡು ಅವಾಗ ಚೇಂಜ್ ಆಗಿರಿ ನೀವು ಮೊಬೈಲ್ ಹಿಡ್ಕೊಂಡಾಗ ಚೇಂಜ್ ಆಗಿರಿ ಇವನ್ನೆಲ್ಲ ಇವ್ ಬೇಡ ಲಿಂಕ್ ಕೊಡ ತಪ್ಪಂತ ಸರ್ಕಾರ ಆದೇಶ ಮಾಡಿದವಲ್ಲ ಸತ್ತಡೆ ಲಿಂಕ್ ಕೊಡ್ಬೇಕಂತ ಕೇಳ್ಕೊಂಡ್ರಿ ಯಾವ್ದು ಕೇಳ್ಕೊಂಡ್ರಿ ನೀವು ಯಾವ ಬ್ರ್ಯಾಂಡ್ ಅಲ್ಲ ಯಾವ ಐಟಮ್ ಕೇಳಿದ್ರಿ ನೀವು ಜಿಂಕ್ ಕೇಳಿರ ಬಟ್ಟೆಗಳಿಗೆ ಕೇಳಿರ ಫೋಟೋ ಬೇಡ ಬಟ್ಟೆಗಳಿಗೆ